ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಜಿತ್ ಭೂಮಿ ಇಬ್ಬರು ಮಾತಾಡ್ತಿರ್ತಾರೆ. ಆವಾಗ ಅಜಿತ್ ಹಿಂಗೆ ಕತ್ತು ಹಿಂಗೆ ತಿರುಗ್ಕೊತಾ ಇರ್ತಾನೆ. ಏನಾಯಿತು ಸಾಹೇಬ್ರೆ, ಕತ್ತು ಯಾಕೆ ಹಿಂಗೆ ಅನ್ಕೊತಾ ಇದ್ದೀರಾ ಅಂತ ಕೇಳ್ತಾಳೆ. ಅಯ್ಯೋ, ಕತ್ತು ಸ್ವಲ್ಪ ಇಟ್ಕೊಂಡ್ಬಿಟ್ಟು ಇದೆ, ಅದಕ್ಕೆ ಹಿಂಗೆ ಅನ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ. ಅಯ್ಯೋ ಸಾಹೇಬ್ರೆ, ನೀವು ಈಗ ಕತ್ತು ಇಟ್ಕೊಂಡ್ಬಿಟ್ಟಿದೆ ಅಂದರೆ ಫಸ್ಟ್ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡಬೇಕು, ಬನ್ನಿ ನಾನು ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಅವಾಗ ಅಯ್ಯೋ, ನೀನು ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರೆ ಸರಿಯಾಗಿಬಿಡುತ್ತಾ, ಪರವಾಗಿಲ್ಲ ಬಿಡು, ಸುಮ್ಮನೆ ಒಂದು ಸ್ವಲ್ಪ ಹೊತ್ತಿಗೆ ಸರಿಯಾಗುತ್ತೆ ಅಂತ ಹೇಳ್ತಿರ್ತಾನೆ. ಅಯ್ಯೋ ಸಾಹೇಬ್ರೆ, ನೀವು ಆ ಥರ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಊರಲ್ಲಿ ಕೆಂಪಮ್ಮ ಅಂತ ಒಬ್ಳಿದ್ಲು, ಅವಳು ಗಂಡನೂ ಅಷ್ಟೇ ಹಿಂಗೆ ಕತ್ತು ಹಿಂಗೆ ಅನ್ಕೊಂಡು ಹಂಗೆ ಲಟಕಂತ ಸತ್ತೇ ಹೋದ ಅಂತ ಹೇಳ್ತಿರ್ತಾಳೆ. ಅವಾಗ ಅಯ್ಯೋ, ನೀನು ಏನೇನು ಹೇಳಿ ಎದುರಿಸ್ಬೇಡ, ನೀನು ಸುಮ್ಮನೆ ಇರು ಅಂತ ಹೇಳ್ತಿರ್ತಾನೆ. ಆವಾಗ ನಾನು ನಮ್ಮೂರಲ್ಲಿ ಪ್ರಾಣಿಗಳಿಗೆ, ಗೇಂಡ ಮೃಗಗಳಿಗೆ ಎಲ್ಲದಕ್ಕೂ ಹಚ್ಚಿ ಸರಿ ಮಾಡಿದ್ದೀನಿ, ನಿಮಗೆ ಸರಿ ಮಾಡಲ್ವಾ, ನಿಮ್ಗೆ ಸರಿ ಮಾಡ್ತೀನಿ ಬನ್ನಿ ಅಂತ ಕರಿತಾ ಇರ್ತಾಳೆ. ಅಯ್ಯೋ, ಹಂಗಾದ್ರೆ ಪ್ರಾಣಿಗಳು ಬಂದು ನಿನಗೆ ನಂಗೆ ನೋವು ಇದೆ ಅಂತ ಹೇಳಿದ್ವಾ ಅಂತ ಕೇಳ್ತಾ ಇರ್ತಾನೆ. ಅದೆಲ್ಲ ನನ್ನ ಹತ್ರ ಕೇಳಬೇಡಿ, ಇವಾಗ ನಾನು ಎಣ್ಣೆ ಹಚ್ಕೊಡ್ತೀನಿ ಬರ್ರಿ ಅಂತ ಭೂಮಿ ಅಜಿತ್ನ ಕರ್ಕೊಂಡು ಹೋಗ್ತಾಳೆ. ಭೂಮಿ ಅಜಿತ್ನ ಕರ್ಕೊಂಡು ಹೋಗ್ಬಿಟ್ಟು, ಅತ್ತೆ ನೋಡಿ, ನಿಮ್ಮ ಮಗ ಕತ್ತು ನೋವಿದೆ ಅಂದರೂ ನನ್ನ ಹತ್ರ ಎಣ್ಣೆ ತಿಕ್ಕಿಸ್ಕೊಳ್ಳೋದಕ್ಕೆ ಒಪ್ಕೊತಾ ಇಲ್ಲ ಅಂತ ಹೇಳ್ತಾಳೆ. ಅಜಿತ, ಯಾಕೋ ನನ್ನ ಸೊಸೆ ಕತ್ತಿಗೆ ಎಣ್ಣೆ ಹಚ್ಕೊಡ್ತಾಳೆ, ಹೋಗೋ ಹಚ್ಚಿಸ್ಕೊಳ್ಳೋ ಅಂತ ಹೇಳ್ತಾರೆ. ಆಯ್ತಮ್ಮ, ನೀನು ರೆಕಮೆಂಡ್ ಮಾಡ್ಬಿಟ್ಟ, ಸರಿ ಅಂತ ಹೇಳ್ಬಿಟ್ಟು ಎಣ್ಣೆನ ತಗೊಂಡು ಕೊಡ್ತಾರೆ. ಅವಾಗ ಭೂಮಿ ಎಣ್ಣೆ ಹಚ್ಚೋದಕ್ಕಿಂತ ಸ್ಟಾರ್ಟ್ ಮಾಡ್ತಾಳೆ. ಇದೇನಿದು ಹಿಂಗೆ ಹಚ್ಚುತ್ತಾ ಇದೆಯಾ, ಸ್ವಲ್ಪ ಸಮಾಧಾನವಾಗಿ ಸ್ಮೂತಾಗಿ ಮೃದುವಾಗಿ ಹಚ್ಚು ಅಂತ ಹೇಳ್ತಾನೆ. ಅವಾಗ ನನಗೆ ಹೆಂಗೆ ಹಚ್ಬೇಕು ಅಂತ ಗೊತ್ತು, ಸುಮ್ಮನೆ ರೀ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕಿ ಕತ್ತನ್ನ ನೀವ್ತಾ ಇರ್ತಾಳೆ. ಆಹಾ, ಕತ್ತನ್ನ ಹಿಂಗೆ ಒತ್ತುತ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಹಿಂಗೇನೆ ನೀವಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಿ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಹುಷಾರು, ಆಮೇಲೆ ಕತ್ಕಿತ್ತು ಎಸಗ್ಬಿಟ್ಟಿಯಾ ಅಂತ ಹೇಳ್ತಾಳೆ. ಅವಾಗ ಅಯ್ಯೋ ಇಲ್ಲ ಸಾಹೇಬ್ರೆ, ನಾನು ಕತ್ತಿ ಸಿಗೋದಿಲ್ಲ, ನೀವು ಸುಮ್ಮನೆ ಇರ್ರಿ ಅಂತ ಹೇಳ್ಬಿಟ್ಟು ಕತ್ನ ನೀಟಾಗಿ ನೀವು ಕೊಡ್ತಾಳೆ. ಭೂಮಿಗೆ ಅವ್ರ ಅಪ್ಪನ ನೆನಪಾಗ್ತಾ ಇರತ್ತೆ. ಅವ್ರ ಅಪ್ಪಂಗೆ ಎಣ್ಣೆ ಹಚ್ಚಿದ್ದು ಎಲ್ಲನೂ ನೆನ್ಪು ಮಾಡ್ಕೊತಾ ಇರ್ತಾಳೆ. ಅವಾಗ ಏನಾಯ್ತು ಭೂಮಿ, ಯಾಕೆ ನಿಲ್ಲಿಸ್ಬಿಟ್ಟೆ, ಮಸಾಜ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಅವಾಗ ಅವಳು ಸರಿ ಅಂತ ಮತ್ತೆ ಕತ್ತಿನ ನೀವೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾಳೆ. ಒಂದು ನಿಮಿಷ ಇರಿ, ನಾನು ಕೈ ತೊಳ್ಕೊಂಬರ್ತೀನಿ ಅಂತ ಕೈ ತೊಳ್ಕೊಂಬರೋದಕ್ಕೆ ಅಂತ ಹೋಗ್ತಾಳೆ. ಆವಾಗ ಅಜಿತ್ ಕತ್ತನ್ನು ಹಿಂಗೆ ತಿರುಗಿಸಿ ಕತ್ತನ್ನು ಸರಿ ಮಾಡ್ಕೊತಾ ಇರ್ತಾನೆ. ಆವಾಗ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ, ಭೂಮಿಗೆ ಎಷ್ಟು ಒಳ್ಳೆ ಮನಸ್ಸಿದೆ, ಅವಳಿಗೆ ಅವ್ರ ಎತ್ತ ಅಪ್ಪ ಅಮ್ಮನೇ ಬೇಕಾಗಿಲ್ಲ, ಇಲ್ಲಿ ಸಾಕಿರೋ ಅಪ್ಪ ಅಮ್ಮನೇ ಸಾಕು ನನಗೆ ಅಂತ ಹೇಳ್ತಿದ್ದಾಳೆ. ಅವಳು ಭಾಗ್ಯಮ್ಮನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾಳೆ, ಹಾಗಂತ ನಾನು ಅವ್ರ ಅಪ್ಪ ಅಮ್ಮನ ಹುಡುಗದೇ ಇದ್ದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಸದಾನಂದಗೆ ಫೋನ್ ಮಾಡಿಬಿಟ್ಟು ಭೂಮಿ ಓದಿದ ಸ್ಕೂಲ್ ಬಗ್ಗೆ ವಿಚಾರಿಸೋದಕ್ಕೆ ತಿಳ್ಕೊಳೋದಕ್ಕೆ ಅಂತ ಹೇಳ್ತಾನೆ. ಆವಾಗ ಅವಳು ಗೊತ್ತಿಲ್ಲದೇನೆ, ನಾನು ಅವ್ರ ಅಪ್ಪ ಅಮ್ಮನ ಬಗ್ಗೆ ವಿಚಾರಿಸ್ತೀನಿ, ನಾನು ಅವಳ ಬಗ್ಗೆ ವಿಚಾರಿಸಿ ಅವ್ರ ಅಪ್ಪ ಅಮ್ಮ ಯಾರು ಅಂತ ನಾನು ಕಂಡಿಡಿತೀನಿ ಅಂತ ಅಜಿತ್ ಡಿಸೈಡ್ ಮಾಡ್ಕೊತಾನೆ. ಭಾಗ್ಯಮ್ಮ ಅವ್ರ ಹತ್ರ ಬಂದ್ಬಿಟ್ಟು, ಭಾಗ್ಯಮ್ಮ ಅವ್ರೆ, ಭೂಮಿ ಚಿಕ್ಕ ವಯಸ್ಸಲ್ಲಿ ಓದಿದ ಸ್ಕೂಲ್ ಏನಾದರೂ ನಿಮಗೆ ಗೊತ್ತಿದೆಯಾ, ಯಾವ ಸ್ಕೂಲು ಅಂತ ಏನಾದರೂ ಗೊತ್ತಾ ಅಂತ ವಿಚಾರಿಸ್ತಾನೆ. ಯಾಕೆ ಸಾಹೇಬ್ರೆ, ಏನಕ್ಕೆ ಆ ವಿಷಯ ಅಂತ ಕೇಳ್ತಾರೆ. ಆವಾಗ ಇಲ್ಲ, ಅವಳು ಚಿಕ್ಕ ವಯಸ್ಸಲ್ಲಿ ಯಾವ ಸ್ಕೂಲಲ್ಲಿ ಓದಿದ್ಲು, ಆ ಮೆಮೊರೀಸ್ ಬಗ್ಗೆ ಎಲ್ಲ ತಿಳ್ಕೊಳೋದಕ್ಕೆ ಅಂತ ಹೇಳ್ತಾನೆ. ಆವಾಗ ಆಯಿತು, ಅವಳು ಇಂಥ ಸ್ಕೂಲಲ್ಲಿ ಓದಿದ್ಲು ಅಂತ ಓದಿದ ಸ್ಕೂಲ್ ಡೀಟೇಲ್ಸ್ ಎಲ್ಲ ಕೊಡ್ತಾಳೆ. ಅವಾಗ ಅವಳಿಗೆ ಭಯ ಆಗ್ತಾ ಇರುತ್ತೆ. ಯಾಕೆ ಸಾಹೇಬ್ರೆ, ಅವಳ ಬಗ್ಗೆ ಎಲ್ಲ ತುಂಬ ವಿಚಾರಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ. ಹಾಗೆ ಸುಮ್ಮನೆ ತಿಳ್ಕೊಳೋದಕ್ಕೆ ಅಂತ ಕೇಳಿದೆ ಅಂತ ಹೇಳ್ಬಿಟ್ಟು ಅಜಿತ್ ಅಲ್ಲಿಂದ ಹೋಗ್ಬಿಡ್ತಾನೆ. ಆದರೆ ಭಾಗ್ಯಮ್ಮಂಗೆ ಟೆನ್ಷನ್ ಆಗ್ತಾ ಇರುತ್ತೆ. ಇವರು ಅವ್ರು ಓದಿ ಸ್ಕೂಲ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾರೆ ಅಂದರೆ ಅವ್ರು ನಿಜವಾದ ಅಪ್ಪ ಅಮ್ಮನ ಬಗ್ಗೆ ಏನಾದರೂ ತನಿಖೆ ಮಾಡ್ತಾ ಇದ್ದಾರಾ ಅಂತ ಭಯ ಆಗ್ತಾ ಇರುತ್ತೆ ಅವಳಿಗೆ. ಅವಳು ಅದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ. ಕೆಳಗಡೆ ಮನೆಯವರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲಿಗೆ ಅಜಿತ್ ಬರ್ತಾನೆ. ಆವಾಗ ಏನಿದು ಮನೇಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತಾ ಇದೆ ಅಂತ ಕೇಳ್ತಾ ಇರ್ತಾನೆ. ಆವಾಗ ಏನಿಲ್ಲ ಕಣೋ, ಅದೇನೇ ನಮ್ಮ ಭೂಮಿನ ಎಲ್ಲಿ ಪೋಸ್ಟಿಂಗ್ ಆಗ್ಬೋದು, ಅವಳು ಎಲ್ಲಿ ಪೋಸ್ಟಿಂಗ್ ಆದರೆ ಚೆನ್ನಾಗಿರುತ್ತೆ, ನಿನ್ನ ಜೊತೆ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಯೋಚನೆ ಮಾಡ್ತಿದ್ವಿ ಅಂತ ಹೇಳ್ತಿರ್ತಾರೆ. ಅವಳು ಎಲ್ಲಿ ಪೋಸ್ಟಿಂಗ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅವಾಗ ರಮಣ, ನಿನಗೆ ಒಳಗಡೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಒಂಚೂರು ಹೇಳ್ಬಿಟ್ಟು ಭೂಮಿನ ನಮ್ಮ ಅಜಿತ್ ಸ್ಟೇಷನ್ಗೆ ಪೋಸ್ಟಿಂಗ್ ಮಾಡಿಸೋ ಪ್ಲೀಸ್ ಕಣೋ, ಅವರಿಬ್ಬರು ಒಟ್ಟಿಗೆ ವರ್ಕ್ ಮಾಡಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾಳೆ ಸಂಗೀತ. ಅವಾಗ ಆಯಿತು ಅಕ್ಕ, ನಾನು ಫ್ರೆಂಡ್ಸ್ಗೆಲ್ಲ ವಿಚಾರಿಸ್ತೀನಿ ಅಂತ ಹೇಳ್ತಿರ್ತಾರೆ. ಆವಾಗ ರಾಮ್ಗೂ ಹೇಳ್ತಾರೆ, ರೀ ನೀವು ಯಾರು ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಿರೋರಿಗೆ ಒಂಚೂರು ಹೇಳ್ಬಿಟ್ಟು ನಮ್ಮ ಭೂಮಿನ ಇಲ್ಲಿಗೆ ಪೋಸ್ಟಿಂಗ್ ಮಾಡಿಸ್ರಿ ಅಂತ ಕೇಳ್ತಿರ್ತಾಳೆ. ಆಯಿತು, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಆದರೆ ಶ್ರವಣ್ ಹೇಳ್ತಾನೆ, ಆದರೆ ಇವಾಗ ಇವರಿಬ್ಬರು ನಮ್ಮ ಮುಂದೆ ಮಾತ್ರ ಇಷ್ಟು ಚೆನ್ನಾಗಿ ಖುಷಿಯಾಗಿ ಎಲ್ಲನೂ ಚೆನ್ನಾಗಿದ್ದಾರೆ, ಆದರೆ ಅವರು ಒಳಗಡೆನೂ ಇದೇ ಥರ ಚೆನ್ನಾಗಿದ್ದಾರೋ ಇಲ್ವೋ, ಆಮೇಲೆ ತಿರ್ಗಿ ಇಬ್ರಿಗೂ ಒಂದೇ ಸ್ಟೇಷನ್ ಪೋಸ್ಟಿಂಗ್ ಆಯಿತು ಅಂದರೆ ಆವಾಗ ಅಲ್ಲಿ ಹೆಂಗೆ ಇರ್ತಾರೋ, ಅವ್ರಿಗೆ ನಡುವೆ ಕೆಲಸ ಹೆಂಗೆ ನಡೆಯುತ್ತೋ ಏನೋ ಅಂತ ಯೋಚನೆ ಮಾಡ್ತಿರ್ತಾನೆ. ಅವಾಗ ಏನು ತಲೆ ಕೆಡ್ಸ್ಕೊಬೇಡ, ನಾನು ಸೊಸೆ ತುಂಬ ತಾಳ್ಮೆಯಿಂದ ಚೆನ್ನಾಗಿ ನೋಡ್ಕೊತಾಳೆ, ಅವರಿಬ್ಬರು ಒಳಗೆ ನಮ್ಮ ಕಣ್ಮುಂದೆನೇ ಕೆಲಸ ಮಾಡ್ಕೊಂಡಿತ್ತು ಅಂದರೆ ಅವಾಗ ನಮ್ಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀನು ಸುಮ್ಮನೆ ನನ್ನ ಮಾತನ್ನ ಕೇಳು, ಫಸ್ಟು ಭೂಮಿನ ನಮ್ಮ
ಅಜಿತ್ ಕೆಲಸ ಮಾಡತ್ತವನೇ ಪೋಸ್ಟಿಂಗ್ ಮಾಡಿಸೋ ಪ್ಲೀಸ್ ಕಣೋ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಆಯಿತು ನಾನು ಅದನ್ನು ನೋಡ್ಕೊತೀನಿ ಬಿಡು ಅಂತ ಶ್ರವಣ್ ಹೇಳ್ತಾನೆ. ಇವ್ರು ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಭೂಮಿಗೆ ತುಂಬ ಫೀಲ್ ಆಗುತ್ತೆ. ಇವರೆಲ್ಲ ನನ್ನ ಮೇಲೆ ಎಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿದ್ದಾರೆ. ನಾವಿಬ್ಬರು ಮದುವೆ ಆಗಿರೋದು ನಾಟಕದ ಮದುವೆ, ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಇವ್ರಿಗೇನಾದರೂ ಗೊತ್ತಾದರೆ ಎಷ್ಟು ಬೇಜಾರಾಗುತ್ತೆ. ನಾನು ಇವ್ರ ಭಾವನೆಗಳ ಜೊತೆ ಆಟ ಆಡ್ತಿದ್ದೀನಿ ಅಂತ ಅನಿಸುತ್ತೆ. ನಾನು ಆದಷ್ಟು ಬೇಗ ಸಾಹೇಬ್ರ ಹತ್ರ ಮಾತಾಡ್ಬಿಟ್ಟು ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಮನೆಯಲ್ಲಿ ಎಲ್ರಿಗೂ ಹೇಳ್ಬಿಡ್ಬೇಕು. ಈಗಂತೂ ಅಂಜನಂದೇನು ಸಮಸ್ಯೆ ಇಲ್ಲ, ಅಂಜನ ನಚಿಕೇತನ ಮದುವೆ ಆಗಿದ್ದಾಳೆ. ಆದಷ್ಟು ಬೇಗ ನಾನು ಮನೆಯಲ್ಲಿ ಹೇಳ್ಬಿಡ್ಬೇಕು, ಇಲ್ಲಾಂದರೆ ಇವ್ರ ಭಾವನೆಗಳ ಜೊತೆ ಆಟ ಆಡ್ತಿದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಜನ ಮತ್ತು ದೇವಯ್ಯನ ಇಬ್ಬರು ಮಾತಾಡ್ತಿರ್ತಾರೆ. ಅಲ್ಲ ಕಣೆ, ನೀನು ಹೋಗ್ಬಿಟ್ಟು ಅಲ್ಲಿ ಅಡುಗೆ ಮನೆ ಜವಾಬ್ದಾರಿ ನಾನು ತಗೊಳೋದೇ ಇಲ್ಲ ಅಂತ ನಜ್ಜಿಗೆ ಹೇಳ್ತೀನಿ ಅಂದರೆ ಅವನು ಯೋಚನೆ ಮಾಡೋದಿಲ್ವಾ? ಅಲ್ಲಿ ನಾನು ಅಡುಗೆ ಮನೆ ವಿಷಯಕ್ಕೇ ಇಷ್ಟು ದೊಡ್ಡ ಮನೆಯಲ್ಲಿ ರಂಪಾಟ ಆಗಿದೆ, ಈಗ ನೋಡಿದ್ರೆ ಇವಳು ಹಿಂಗೆ ಹೇಳ್ತಿದ್ದಾಳೆ ಅಂದರೆ ನಿನ್ನ ಮೇಲೆ ಇವಳು ಬೇಕು ಅಂತಲೇ ಇದೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಿದ್ದಾಳೆ ಅಂದ್ಕೊಂಡು ಅವ್ನು ನಿನ್ನ ಮೇಲೆ ಅನುಮಾನ ಪಡೋದಕ್ಕೆ ಸ್ಟಾರ್ಟ್ ಮಾಡಲ್ವಾ ಅಂತ ದೇವಯ್ಯನಿಗೆ ಕೇಳ್ತಾ ಇರ್ತಾಳೆ. ಹೌದು ಮಾಮ್, ನೀ ಹೇಳಿದ ಕರೆಕ್ಟು, ಈ ಥರನೂ ಯೋಚನೆ ಮಾಡ್ತಾನಲ್ವಾ ನಚ್ಚಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ನೀನು ಹೇಳೋದು, ಫಸ್ಟು ನೀನು ಸ್ವಲ್ಪ ಅಡುಗೆ ಮಾಡೋದನ್ನ ಹೆಂಗೆ ಅಂತ ಕಲ್ತ್ಕೋ, ಅವನು ರುಚಿಯಾಗಿ ಏನೇನು ಬೇಕು ಅದನ್ನೆಲ್ಲ ಮಾಡಿಕೊಡು ಅಂತ ಹೇಳ್ತಿರ್ತಾಳೆ. ಅಯ್ಯೋ ಮಾಮ್, ನನಗೆ ಅಡುಗೆ ಮನೆ ಕೆಲಸ ಅಂತೂ ಆಗೋದಿಲ್ಲ, ಅಡುಗೆ ಮನೆ ಕೆಲಸ ನನಗೂ ಅಡುಗೆ ಮನೆಗೂ ದೂರ ಅಂತ ಹೇಳ್ತಿರ್ತಾಳೆ. ಈಗ ಗಂಡಂದಿರನ್ನ ಹೊಲ್ಸ್ಕೋಬೇಕು ಅಂದರೆ ಫಸ್ಟು ಅವ್ರಿಗೆ ರುಚಿಯಾಗಿರೋದನ್ನ ಮಾಡಿಕೊಡ್ಬೇಕು ಅಂತ ಹೇಳ್ತಿರ್ತಾಳೆ. ನಾನು ಏನು ರುಚಿಯಾಗಿರೋದು ಮಾಡಿಕೊಟ್ಟು ಏನು ಪ್ರಯೋಜನ ಮಾಮ್? ಅವನು ಅಲ್ಲೇ ಹೇಳಿದ್ನಲ್ಲ, ಇವರಿಬ್ಬರು ರಾಮ ಸೀತೆ ಆದರೆ ನಾನು ಅವ್ರ ಪಕ್ಕದಲ್ಲಿ ಲಕ್ಷ್ಮಣ ಥರ ಇರ್ತೀನಿ, ಅವ್ರು ನಾನು ಯಾರು ಏನೇ ಬಂದ್ರೂ ನನ್ನನ್ನು ನಿಮ್ಮ ಜೊತೆ ಕ್ಲೋಸ್ ಆಗಿರೋದನ್ನ ಯಾರೂ ದೂರ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ನಲ್ಲ. ಅವನಿನ್ ಯಾವತ್ತೂ ಅವನ್ನ ಈ ಭೂಮಿ ಮತ್ತು ಅಜಿತ್ಗೆ ವಿರುದ್ಧವಾಗಿ ಎತ್ಕಟ್ಟಾಗೋದಕ್ಕಾಗೋದಿಲ್ಲ ಬಿಡು ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ, ಒಂದು ಸತಿ ನಾವು ಪ್ರಯತ್ನದಲ್ಲಿ ಸೋತ್ವಿ ಅಂದ್ಬಿಟ್ಟು ನಾವು ಆ ಪ್ರಯತ್ನನೇ ಬಿಟ್ಬಿಡೋದಕ್ಕೆ ಹೋಗ್ಬಾರ್ದು. ಮತ್ತೆ ಬೇರೆ ವೆರೈಟಿಯಾಗಿ ಪ್ರಯತ್ನ ಮಾಡ್ತಾ ಇರೋಣ. ಅವ್ರು ಹೆಂಗಾರ ಮಾದ್ರಿ ಅಜಿತ್ಗೂ ಮತ್ತು ನಚ್ಚಿಗೂ ಜಗಳ ಸ್ಟಾರ್ಟ್ ಆಯಿತು ಅಂದರೆ ಆವಾಗ ಸ್ಲೋಲಿ ನಮ್ಮ ಕೆಲಸ ಆಗತ್ತೆ ಅಂತ ಹೇಳ್ತಿರ್ತಾಳೆ. ಭೂಮಿ ನಚಿಕೇತ್ ಮಧ್ಯೆ ಇವರು ಜಗಳ ತಂದಿಡ್ತಾರೆ. ಮನೆಯಲ್ಲಿ ಮನೆ ಒಂದು 3 ಬಾಗಿಲು ಅನ್ನೋ ಥರ ಎಲ್ಲರನ್ನೂ ದೂರ ಮಾಡ್ತಾರೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಅಜಿತ್ ಮತ್ತು ಭೂಮಿ ಇಬ್ಬರೂ ಒಂದಾಗಬೇಕು, ಅವರಿಬ್ಬರ ಮೇಲೂ ಪ್ರೀತಿ ಇದೆ, ಅವರಿಬ್ಬರು ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತಿದ್ದಾರೆ. ಆದರೆ ಈ ದೇವಯಾನಿ ಮತ್ತು ಅಂಜನ ಎಲ್ಲ ಸೇರಿಕೊಂಡು ಮನೆಯಾಳ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವ್ರುಗಳು ಮನೆಗಳಲ್ಲಿ ಮನಸ್ತಾಪಗಳನ್ನ ತಂದು ಅವ್ರ ಮನಸ್ಸುಗಳ ಮಧ್ಯೆ ಸಮಸ್ಯೆಗಳನ್ನ ತರ್ತಾ ಇದ್ದಾರೆ. ಆದರೆ ಇವರಿಬ್ಬರು ಸರಿಯಿಲ್ಲ ಕಚ್ಚಡಗಳು ಅಂತ ಹೇಳಿ ಮನೆಯವ್ರಿಗೆ ಆದಷ್ಟು ಬೇಗ ಗೊತ್ತಾಯಿತು ಅಂದರೆ ಮನೆಯಲ್ಲಿ ಅಟ್ಲೀಸ್ಟ್ ನೆಮ್ಮದಿ ಪ್ರೀತಿ ವಿಶ್ವಾಸನಾದರೂ ಉಳ್ಕೊಳ್ಳುತ್ತೆ. ಅಜಿತ್ಗೆ ಆಲ್ರೆಡಿ ದೇವಯಾನಿ ಮೇಲೆ ಡೌಟ್ ಇದೆ, ಆದರೆ ಅಂಜನನು ಕಳ್ಳಿ ಅಂತ ಫಸ್ಟ್ ಆದಷ್ಟು ಬೇಗ ನಚಿಕೇತಿಗೆ ಗೊತ್ತಾಯಿತು ಅಂದರೆ ಆವಾಗ ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಫ್ರೆಂಡ್ಸ್? ಈ ಅಜಿತ್ ಮತ್ತು ಭೂಮಿನ ನಚಿಕೇತಿಂದ ಇವರು ದೂರ ಮಾಡೋದ್ರಿಂದ ನಚಿಕೇತು ಮತ್ತು ಅಜಿತ್ ಮಧ್ಯೆ ಭಿನ್ನಾಭಿಪ್ರಾಯ ಬರುತ್ತಾ, ಏನಾಗುತ್ತೆ ಅಂತ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.